7 ವರ್ಷದ ಬಾಲಕಿ ಒಂದು ದಿನನೂ ಆಟ ಆಡೋದಕ್ಕೆ ಅಂತ ಹೋಗಲಿಲ್ಲ. ಕಾರಣ 1997ರಲ್ಲಿ ಹುಟ್ಟಿದ ಈ ಮಗುವಿಗೆ 1 ವರ್ಷ ಆಗುವಷ್ಟರಲ್ಲಿ ಮೆದುಳಿನ ಕ್ಯಾನ್ಸರ್ ಇದೆ ಎಂಬ ವಿಷಯ ಗೊತ್ತಾಗುತ್ತೆ. ನೋವು ಹೆಚ್ಚಾದಾಗ ಆಸ್ಪತ್ರೆ, ನೋವು ಕಡಿಮೆ ಆದಾಗ ಮನೆ, ಹೀಗೇನೆ ಆ ಮಗುವಿನ ಜೀವನ ಸಾಗ್ತಾ ಇತ್ತು. ಒಂದು ದಿನ ಆ ಮಗು ವೈದ್ಯರನ್ನು ಕೇಳುತ್ತೆ, ವೈದ್ಯರೇ, ನಾನು ಯಾಕೆ ಎಲ್ಲ ಮಕ್ಕಳ ಥರ ಆಟ ಆಡಬಾರ್ದು, ನಾನು ಯಾಕೆ ಎಲ್ಲ ಮಕ್ಕಳ ಥರ ಕುಣಿದು ಕುಪ್ಪಳಿಸಬಾರ್ದು ಅಂತ ಹೇಳಿ. ಆಗ ವೈದ್ಯರ ಬಳಿ ಇರೋದು ಒಂದೇ ಒಂದು ಉತ್ತರ, ನಿನಗೆ ಕ್ಯಾನ್ಸರ್ ಇದೆ ಅಂತ. ಒಂದು ದಿನ ವೈದ್ಯರು ಆಕೆ ಅಮ್ಮನ ಹತ್ರ ಹೇಳ್ತಾ ಇದ್ರು, ಈ ಕ್ಯಾನ್ಸರ್ ರೋಗಕ್ಕೆ ಯಾವುದೇ ಔಷಧಿ ಇಲ್ಲ, ಇದನ್ನು ಕಂಡುಹಿಡಿಯೋದಕ್ಕೆ ಅಂತ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ, ಆದರೆ ಅದಕ್ಕೆ ಹಣದ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಂಥ ಈ ಮಗು ಮನೆಗೆ ಬಂದ ತಕ್ಷಣವೇ ತನ್ನ ಅಮ್ಮನನ್ನು ಕೇಳುತ್ತೆ, ಅಮ್ಮ, ನಾನು ಮನೆಯ ಮುಂದೆ ಒಂದು ಶರ್ಬತ್ತಿನ ಅಂಗಡಿಯನ್ನು ತೆಗಿಲ್ಲ, 1 ಲೋಟ ಶರ್ಬತ್ತಿಗೆ $1.50 ಇಟ್ಟು ಮಾರಲ್ಲ ಅಂತ ಹೇಳಿ. ಅಮ್ಮ ಕೇಳ್ತಾಳೆ, ಯಾಕೆ ಅಂತ. ಆ ಮಗು ಹೇಳುತ್ತೆ, ಅದರಿಂದ ಬಂದ ಹಣವನ್ನು ನಾನು ಕ್ಯಾನ್ಸರ್ ನಿಧಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳುತ್ತೆ. ಆಗ ಅಮ್ಮ ನಗೋದಕ್ಕೆ ಶುರು ಮಾಡ್ತಾಳೆ, ಕೇವಲ $1.50 ಹಣವನ್ನು ನೀನು ತೆಗೆದುಕೊಂಡು ಎಷ್ಟು ಸಂಪಾದಿಸಲು ಸಾಧ್ಯ ಅಂತ ಹೇಳಿ. ಆದರೆ ಆ ಮಗು ತನ್ನ ಹಠವನ್ನು ಬಿಡದೆ ತನ್ನ ಅಣ್ಣನ ಸಹಾಯದಿಂದ ಮನೆಯ ಮುಂದೆ ಒಂದು ಚಪ್ಪರವನ್ನು ಹಾಕಿ ಶರಬತ್ತನ್ನು ಮಾಡಿ ಮಾರೋದಕ್ಕೆ ಶುರು ಮಾಡುತ್ತೆ. ಅನೇಕ ಕಡೆಗಳಲ್ಲಿ ಪ್ರಚಾರವನ್ನು ಮಾಡ್ತಾರೆ. ಸ್ಥಳೀಯ ಪತ್ರಿಕೆಯವರು ಸಹ ಆ ಮಗುವಿಗೆ ಸಾಥನ್ನು ನೀಡ್ತಾರೆ. ಅನೇಕ ಜನರು ಈಕೆ ಹತ್ತಿರ ಶರಬತ್ತನ್ನು ಕುಡಿಯೋದಕ್ಕೆ ಅಂತ ಬರ್ತಾಯಿದ್ರು. ಶರಬತ್ತು ಕುಡಿಬೇಕು ಅಂತ ಬರೋರಕ್ಕಿಂತ ಈ ಮಗುವಿನ ಹೋರಾಟಕ್ಕೆ ಒಂದು ಸಾಥನ್ನು ನೀಡಬೇಕು ಅಂತ ಬರೋರೇನೆ ಹೆಚ್ಚಾಗಿದ್ರು. ಅಮ್ಮನ ಮಾತು ಸುಳ್ಳಾಯಿತು, ಆ ಮಗುವಿನ ಹೋರಾಟ ಗೆಲ್ತು. ಒಂದೇ ಒಂದು ವರ್ಷದಲ್ಲಿ ಆ ಮಗು $2,000 ಹಣವನ್ನು ಸಂಗ್ರಹಣೆ ಮಾಡುತ್ತೆ. ಆಗ ಆ ಮಗುವಿಗೆ 4 ವರ್ಷ. ಆ ಹಣವನ್ನು ಕ್ಯಾನ್ಸರ್ ನಿಧಿಗೆ ಕೊಡುತ್ತೆ. ಮುಂದೆ ಆಕೆ ತಂದೆಯ ವರ್ಗಾವಣೆ ಫಿಲಡೆಲ್ಫಿಯಾಗೆ ಆಗ್ತದೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಯೂ ಕೂಡ ತನ್ನ ಶರಬತ್ತಿನ ಅಂಗಡಿಯನ್ನು ತೆರೆದು ಮಾರೋದಕ್ಕೆ ಶುರು ಮಾಡ್ತಾಳೆ. ಈ ಮಗುವಿನ ಹೋರಾಟ ಅನೇಕ ದೇಶಗಳಲ್ಲಿ ಪ್ರಚಾರವನ್ನು ಪಡೆಯುತ್ತೆ. ಅಮೇರಿಕಾ, ಫ್ರಾನ್ಸ್, ಯುರೋಪ್ ಮುಂತಾದ ಕಡೆಗಳಲ್ಲಿ ಪ್ರಚಾರವನ್ನು ಪಡೆಯುತ್ತೆ. ಈ ಮಗುವಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅನೇಕ ಕಡೆಗಳಲ್ಲಿ 1 ದಿನದ ಮಟ್ಟಿಗೆ ಶರಬತ್ತನ್ನು ಮಾರಿ ಬಂದ ಹಣವನ್ನು ಈ ಮಗುವಿಗೆ ಕಳಿಸ್ತಾರೆ. ಮುಂದಿನ 1 ವರ್ಷದಲ್ಲಿ $18,000 ಹಣವು ಸಂಗ್ರಹಣೆ ಆಗ್ತದೆ. ಅದನ್ನು ಕೂಡ ಕ್ಯಾನ್ಸರ್ ನಿಧಿಗೆ ಕೊಡ್ತಾರೆ. ದುರಾದೃಷ್ಟವಶಾತ್ ಕ್ಯಾನ್ಸರ್ ಗೆಲ್ತದೆ. ಈ ಮಗು 2004ರಲ್ಲಿ ತನ್ನ ಪ್ರಾಣವನ್ನು ಬಿಡ್ತದೆ. ಈ ಮಗುವಿನ ಸ್ಮರಣಾರ್ಥ ಈಕೆಯ ತಂದೆ ತಾಯಿ, ಈಕೆಯ ಸಂಬಂಧಿಕರು, ಸ್ನೇಹಿತರು 1 ದಿನದ ಮಟ್ಟಿಗೆ ಶರಬತ್ ಅಂಗಡಿಯನ್ನು ತೆಗಿತಾರೆ. ಇದರಿಂದ $15 ಲಕ್ಷ ಹಣ ಸಂಗ್ರಹಣೆ ಆಯ್ತಂತೆ. ಅದನ್ನು ಕೂಡ ಈ ಮಗುವಿನ ಹೆಸರಿನಲ್ಲಿ ಒಂದು ದತ್ತಿಯನ್ನು ಸ್ಥಾಪಿಸಿ ಅದಕ್ಕೆ ಕೊಡ್ತಾರೆ. ಕೇವಲ 7 ವರ್ಷ ಬದುಕಿದ ಅಲೆಕ್ಸಾಂಡ್ರಾ ಕ್ಯಾನ್ಸರ್ನೊಂದಿಗೆ ಹೋರಾಡಿ ಸಾವನ್ನಪ್ತಾಳೆ. ಆದರೆ ಆಕೆ ಹೆಸರಿನಲ್ಲಿ ಸ್ಥಾಪನೆಯಾದಂತಹ ಅಲೆಕ್ಸಾಂಡ್ರಾ ಲೆಮೊನೇಡ್ ಫೌಂಡೇಶನ್ ಜೀವಂತವಾಗಿದೆ. ಇಂದಿಗೂ ಸಹ ಆಕೆ ಹೋರಾಟವನ್ನು ಮುಂದುವರೆಸಿದೆ.